ದ್ರೋಣಾಚಾರ್ಯ ರಥವಿದ್ದಲಿಗೆ ಕರೆದೊಯ್ಯಿ, ಮೊದಲು ಅವರೊಂದಿಗೆ ಯುದ್ಧ. ಆದರೆ ಅಭಿಮನ್ಯು, ದ್ರೋಣಾಚಾರ್ಯವು ನಾವು ಅಂದುಕೊಂಡಂತೆ ಅಲ್ಲ, ಅನೇಕ ವೀರಾದಿ ವೀರರಿಗೆ ಗುರುಗಳು. ನಿಲ್ಲಿಸು ನಿನ್ನ ಮಾತುಗಳನ್ನು ಸಾರಥಿ. ನನ್ನ ಮುಂದೆ ನನ್ನ ಶತ್ರುಗಳನ್ನು ಹೊಗಳುತ್ತಾ ನನ್ನನ್ನು ಸಿಟ್ಟಿಗೆಬ್ಬಿಸಬೇಡ. ಐರಾವತವನ್ನು ಏರಿದ ಇಂದ್ರ ವಜ್ರಾಯುಧವನ್ನು ಹಿಡಿದು ಬಂದರು. ದಕ್ಷಿಣೇಶ್ವರನಾದ ಶಿವ ಪಾಶುಪತಾಸ್ತ್ರವನ್ನು ತಂದರು. ಸ್ವತಃ ನನ್ನ ತಂದೆ ಅರ್ಜುನ, ಮಾವ ಕೃಷ್ಣ ನನ್ನ ಮುಂದೆ ಬಂದು ನಿಂತರು. ಈ ವೀರ ಅಭಿಮನ್ಯುವಿನ ಬಾಣಾಘಾತವನ್ನು ಎದುರಿಸಿ ಜಯಿಸಲು ಸಾಧ್ಯವಿಲ್ಲ. ನನ್ನ ಮೇಲೆ ನಂಬಿಕೆ ಇಡು ಸಾರಥಿ. ನಿನ್ನ ಕುದುರೆಗಳಿಗೆ ವಾಯುವೇಗ ನೀಡು. ಹೊರಡು, ಹೊರಡು. ಆಯ್ತು ಅಭಿಮನ್ಯು, ನೀನು ಹೇಳಿದಂತೆ ಆಗಲಿ. ಇದೇನಿದು? ಅಭಿಮನ್ಯುಗೆ ಏಕೆ ಆತುರ? ನಾವು ಹಿಂದೆಯನ್ನು ಗಮನಿಸಿದಾಗ ಹೋಗುತ್ತೇನಲ್ಲ. ಕುಮಾರ ಕುಮಾರ, ನಿಲ್ಲು ಭೀಮಸೇನ, ಯಾರೊಬ್ಬರಿಗೂ ಒಳ ಪ್ರವೇಶವಿಲ್ಲ. ಕಾಮಾಂದ ಹೆಸರಾಯ್ತ. ಅಂದು ವರಸೆಯಲ್ಲಿ ತಂಗಿಯಾಗಬೇಕಿದ್ದ ದ್ರೌಪದಿನ ಅಪಹರಿಸಿದಾಗ ನಮ್ಮ ಮತ್ತು ಕೌರವರ ಏಕೈಕ ತಂಗಿಯಾದ ದುಶ್ಶಲ ಗಂಡೆಂಬ ಒಂದೇ ಕಾರಣಕ್ಕಿಂತ ಜೀವ ಉಳಿಸಿದೆ. ಆದರೆ ಇಂದು ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ. ಹೇಳಿ ಸಂಸ್ಕಾರಹೀನ. ಭೀಮಸೇನ, ನಾನು ನಿಮ್ಮಿಂದ ಸೋತು ತಪಸ್ಸನ್ನು ಆಚರಿಸಿ ಸಾಕ್ಷಾತ್ ಶಿವನಿಂದ ಒಂದು ದಿನದ ಮಟ್ಟಿಗೆ ನಿಮ್ಮನ್ನು ಗೆಲ್ಲುವ ವರವನ್ನು ಪಡೆದಿದ್ದೇನೆ. ಹಾಗಾಗಿ ಇಂದು ಜಯ ನಮ್ಮದೇ. ಕರ್ಣ, ನನ್ನ ತಮ್ಮ ದುಶ್ಯಾಸನಿಗೆ ಒದಗಿ ಬಂದ ಈ ಪರಿಸ್ಥಿತಿಯನ್ನು ನೋಡಿ ನೀನು ಹೇಗೆ ಶಾಂತನಾಗಿರುವೆ? ಆ ಅಭಿಮನ್ಯುವಿಗೆ ದಂಡಿಸದೆ ಹೋದರೆ ಆತ ನಮ್ಮ ಸೈನ್ಯವನ್ನು ಧೂಳುಬಟ ಮಾಡಿಬಿಡುತ್ತಾನೆ. ಹೂಳಿನ ಶಸ್ತ್ರಾಸ್ತ್ರವನ್ನು ಶಿರಚ್ಛೇದವಾಗಿವ. ಅಸ್ಮಾರ್ಕನನ್ನು ಕೊಂದ ಅಭಿಮನ್ಯು ನನ್ನ ತಮ್ಮ ವಿಕರ್ಣನನ್ನೂ ಸಾಯಿಸಿದ. ನಿನ್ನ ಬಿರುವಿದ್ಯಾ ಚಾತುರ್ಯ ಕಂಡು ಹೆಮ್ಮೆ ಎನಿಸುತ್ತಿದೆ. ಬಾ ನನ್ನೊಂದಿಗೆ ಯುದ್ಧಕ್ಕೆ. ಅಬ್ಬಾ ಬಳೆ, ನಿನ್ನ ಬಿಲ್ವಿದ್ಯಾ ಚಾತುರ್ಯ ಕಂಡು ಹೆಮ್ಮೆ ಎನಿಸುತ್ತಿದೆ. ಆದರೆ ನೀನೀಗ ನನ್ನ ಶತ್ರು. ಇವನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಈತನನ್ನು ಸಾಯಿಸಲು ನಾನೇ ಒಂದು ಉಪಾಯ ಮಾಡಬೇಕು. ಬನ್ನಿ ಎಲ್ಲರೂ. ಬನ್ನಿರಿ, ಬನ್ನಿರಿ, ನಿಮ್ಮನ್ನೆಲ್ಲ ತೆರೆಗಳಂತೆ ತೂರಿ ಬಿಡುವೆ. ಮುಂದೆ ನಿಂತು ಯುದ್ಧ ಮಾಡಿ ಸತ್ತು ಸ್ವರ್ಗ ಸೇರುವುದರ ಬದಲು ಹಿಂದಿನಿಂದ ಚಾಕು ಹೆಟ್ಟಿ ನರಕದ ಮೆಟ್ಟಿಲೇರುವಿರ. ನಿಮಗೆ ನನ್ನ ಧಿಕ್ಕಾರ, ಧಿಕ್ಕಾರ.
ನಾನು ಯುಧಿಷ್ಠಿರನ ಪಾತ್ರದಲ್ಲಿ ಆದಿತ್ಯ ಹೆಗಡೆ. ನಾನು ಅಭಿಮನ್ಯುವಿನ ಪಾತ್ರದಲ್ಲಿ ದಿಶಾಂತ್ ನಾಯ್ಕ್. ನಾನು ಭೀಮನ ಪಾತ್ರದಲ್ಲಿ ಆಕಾಶ್ ಕೆ. ನಾನು ನಕುಲನ ಪಾತ್ರದಲ್ಲಿ ಹರ್ಷ ಭಟ್. ನಾನು ಸಹದೇವ ಪಾಠದಲ್ಲಿ ಆನಂದ್. ನಾನು ಜಯದತ್ತನ ಪಾತ್ರದಲ್ಲಿ ಸಂಚಿತ್ ರಾಯ್ಕರ್. ನಾನು ಶಕುನಿಯ ಪಾತ್ರದಲ್ಲಿ ಅರ್ಜುನ್. ನಾನು ಕೃಷ್ಣನ ಪಾತ್ರದಲ್ಲಿ ಫರಾನ್. ನಾನು ಅರ್ಜುನ ಪಾತ್ರದಲ್ಲಿ ರವಿತೇಜ್ ಸಿ ನಾಯ್ಕ್. ನಾನು ದ್ರೋಣಾಚಾರ್ಯನ ಪಾತ್ರದಲ್ಲಿ ಹರ್ಷಿತ್ ಅಶೋಕ್ ಭಟ್. ನಾನು ಕರ್ಣನ ಪಾತ್ರದಲ್ಲಿ ಅಕ್ಷಯ್ ವಿನಾಯಕ್. ನಾನು ದುರ್ಯೋಧನ ಪಾತ್ರದಲ್ಲಿ ಕೇತನ್ ಡಿ ಎನ್. ನಾನು ದುಶ್ಯಾಸನ ಪಾತ್ರದಲ್ಲಿ ರಾಕೇಶ್ ಬಿ ಪಟೇಲ್. ನಾನು ಉತ್ತರೆಯ ಪಾತ್ರೆಯಲ್ಲಿ ವಿನಯ. ನಾನು ಸುಭದ್ರೆಯ ಪಾತ್ರದಲ್ಲಿ ಅಕ್ಷಯ್. ನಾನು ಸಾರಥಿಯ ಪಾತ್ರದಲ್ಲಿ ಮಂಜು. ಉತ್ತಮ ಅಭಿನಯ ಸಂಭಾ